ರಿಕಿರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ವಿಠಲ್ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಪೊಲೀಸರಿಂದ ಸೆಕ್ಯೂರಿಟಿ ವಿಠಲ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಲಾಗಿದೆ. ರಿಕಿರೈ ಬಳಿ ಗನ್ಮ್ಯಾನ್ ಆಗಿದ್ದವ ವಿಠಲ್, ಆತನ ಬಳಿ ಇದ್ದಂತಹ ಗನ್ಗಳನ್ನ ಸೀಸ್ ಮಾಡಲಾಗಿದೆ. ಬಿಡದಿ ಪೊಲೀಸರ ವಿಚಾರಣೆಯ ವೇಳೆ ಹಲವು ಮಾಹಿತಿಗಳು ಬೆಳಕಿಗೆ ಬಂದಿವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ರಿಕಿರೈ ಪರ ವಕೀಲರು ಈಗಷ್ಟೇ ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಇದು ಪೂರ್ವ ನಿಯೋಜಿತವಾಗಿ ಅಥವಾ ಅವರಾಗಿ ಮಾಡಿಕೊಂಡಂತಹ ಆಪತ್ತೇನಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ವಿಠಲ್ ಪಾತ್ರ ಈ ಪ್ರಕರಣದಲ್ಲಿ ಹಲವು ಅನುಮಾನಗಳನ್ನ ಮೂಡಿಸ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಸಿಕ್ಕಂತಹ ಮಾಹಿತಿಗಳು ಏನೇನು ಸಂದೇಶ್? ವಿದ್ಯಶ್ರೀ, ಈಗ ರಿಕಿರೈ ಪರ ವಕೀಲರು ಏನ್ ಬೇಕಾದ್ರೂ ಹೇಳ್ಬೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಬಿಡದಿ ಪೊಲೀಸರ ತನಿಖೆಯಲ್ಲಿ ಏನ್ ಬರುತ್ತೆ ಅಥವಾ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ತನಿಖಾ ಸಂದರ್ಭದಲ್ಲಿ ವಿಠಲ್ನ ಈಗಾಗಲೇ ಅರೆಸ್ಟ್ ಮಾಡಿ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿಯೇ ಆತನ ವಿಚಾರಣೆಯನ್ನ ಜೊತೆಗೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ 2 ಏರ್ ಗನ್ ಹಾಗೆ 4 ಶಾರ್ಟ್ ಗನ್ ಅನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಈಗ ಸದ್ಯ ಏನು ವಿಠಲ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಮೊದಲಿಗೆ ವಿಚಾರಣೆ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಫೈರ್ ಅನ್ನ ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರ್ತಾನೆ. ಆದ್ರೆ ಯಾವಾಗ ಫಾರ್ಮ್ ಹೌಸ್ನ ಒಂದು CCTV ದೃಶ್ಯಾವಳಿಗಳನ್ನ ಆತನಿಗೆ ಫಿಸಿಕಲ್ ಆಗಿ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಆತನ ಮುಂದಿಟ್ಟು ಈ CCTV ವಿಡಿಯೋದಲ್ಲಿರೋದು ಯಾರು ಅಂತ. ಯಾಕಂದರೆ ಫಾರ್ಮ್ ಹೌಸ್ನಿಂದ ಈ ಒಂದು ಶೂಟೌಟ್ ಆಗೋದಕ್ಕೂ ಕೆಲವೇ ನಿಮಿಷಗಳ ಮುಂಚೆ ಈ ವಿಠಲ್ ಏನಿದ್ದಾನೆ ಈತ ಹೊರಗಡೆ ಹೋಗಿರ್ತಾನೆ. ಜೊತೆಗೆ ಅಲ್ಲಿ ಆ ಒಂದು ಕ್ರೈಮ್ ಸೀನ್ನಲ್ಲಾಗಿರ್ಬೋದು ಅಥವಾ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ವೆಹಿಕಲ್ಗಳ ಮೂವ್ಮೆಂಟ್ ಕೂಡ ಇಲ್ಲ, ಜೊತೆಗೆ ಯಾವುದೇ ವ್ಯಕ್ತಿಗಳ ಮೂವ್ಮೆಂಟ್ ಕೂಡ ಇಲ್ಲದೆ ಇರೋದ್ರಿಂದ ಈತನ ಒಂದೇ ಒಂದು ಮೂವ್ಮೆಂಟ್ ಮಾತ್ರ ಇರುವಂಥದ್ದು. ಅಂದರೆ ಫಾರ್ಮ್ ಹೌಸ್ನಿಂದ ಆತ ಹೊರಗೆ ಹೋಗಿರೋದು ಕೂಡ ಈಗಾಗಲೇ ಆ CCTVಯಲ್ಲಿ ಕಂಡು ಬಂದಿದೆ. ಹಾಗಾಗಿ ಆ CCTVಯನ್ನ ತೋರಿಸಿ ಆತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ CCTVಯಲ್ಲಿರೋದು ಯಾರು ಅಂತ ಪ್ರಶ್ನೆ ಮಾಡಿದಾಗ ಆತನೇ ವಾಪಸ್ ಪೊಲೀಸರಿಗೆ ಪ್ರಶ್ನೆಯನ್ನ ಮಾಡಿದ್ದಾನೆ. ಅಂದರೆ ಈ CCTVಯಲ್ಲಿರೋದು ನಾನೇನಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾನೆ. ಹಾಗಾಗಿ ಈಗ ಸದ್ಯ ಆ CCTV ಚಲನವಲನಗಳ ಆಧಾರದ ಮೇಲೆ ಆತನನ್ನ ಅರೆಸ್ಟ್ ಮಾಡಿರೋದ್ರಿಂದ ಸೀಸ್ ಮಾಡಿರುವಂತಹ ಆ ಗನ್ಗಳಲ್ಲೇ ಆತ ಫೈರ್ ಮಾಡಿದ್ನ ಅಥವಾ ಬೇರೆ ಗನ್ ಬಳಸಿದ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಈಗಾಗಲೇ ಸೀಸ್ಡ್ ಗನ್ಸ್ಗಳನ್ನ ಅಥವಾ ಸೀಸ್ಡ್ ವೆಪನ್ಸ್ ಅನ್ನ ಈಗಾಗಲೇ FSLಗೆ ಕಳಿಸಲಾಗಿದೆ. FSL ರಿಪೋರ್ಟ್ ಬಂದ ಕೂಡಲೇ ಆತನ ವಿಚಾರಣೆಯನ್ನು ಅಂದರೆ ಆ ರಿಪೋರ್ಟ್ನ ಆಧಾರದ ಮೇಲೆ ವಿಚಾರಣೆಯನ್ನು ಮಾಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಆ ಒಂದು ಶೂಟೌಟ್ ನಡೆದಿರೋದು ವಿಠಲ್ನಿಂದ. ಯಾಕಂದರೆ ಈತ ಈ ಹಿಂದೆ ಗನ್ಮ್ಯಾನ್ ಆಗಿ ಕೂಡ ಇರ್ತಾನೆ ರಿಕಿರೈಗೆ. ಆದರೆ ಅನಾರೋಗ್ಯ ಇದ್ದಿದ್ದರಿಂದ ಆತನನ್ನು ಫಾರ್ಮ್ ಹೌಸ್ನ ಸೆಕ್ಯೂರಿಟಿ ಆಗಿ ನೇಮಕ ಮಾಡಲಾಗಿರುತ್ತೆ. ಜೊತೆಗೆ ಈ ಫೈರ್ ಆದಂಥ ಸಂದರ್ಭದಲ್ಲಿ ಅಥವಾ ಶೂಟೌಟ್ ಆದಂಥ ಸಂದರ್ಭದಲ್ಲೇ ರಿಕಿರೈ ಗನ್ಮ್ಯಾನ್ ಆಗಿದ್ದಂಥ ಅಂದರೆ ಜೊತೆಯಲ್ಲೇ ಇದ್ದಂತಹ ಗನ್ಮ್ಯಾನ್ ಅನಿಲ್ ಕೂಡ ವಾಪಸ್ ಮತ್ತೆ ಫೈರ್ ಮಾಡಿದ್ದಾರೆ. ಅಂದರೆ ಏರ್ನಲ್ಲಿ ಒಂದು ಬಾರಿ ಫೈರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬುಲೆಟ್ನ ಕಾರ್ಟ್ರೇಜ್ ಕೂಡ ಈಗಾಗಲೇ ಘಟನಾ ಸ್ಥಳದಲ್ಲಿ ಲಭ್ಯವಾಗಿರೋದ್ರಿಂದ ಈಗ ಸದ್ಯ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. FSL ರಿಪೋರ್ಟ್ ಬಂದ ನಂತರ ಆ ರಿಪೋರ್ಟ್ ಆಧರಿಸಿ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಮಾಹಿತಿಯನ್ನು ಆತ ನೀಡ್ತಾ ಇದ್ರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕಂಡು ಬಂದಂತಹ ಅಂಶಗಳು ಈತನ ಇನ್ವಾಲ್ವ್ಮೆಂಟ್ ಇದೆ, ಈತನೇ ಶೂಟೌಟ್ ಮಾಡಿರೋದು ಅನ್ನೋದನ್ನ ಈಗಾಗಲೇ ಸಾಬೀತಾಗ್ತಿರೋದ್ರಿಂದ ಆ ಒಂದು ಅಂಶಗಳ ಆಧಾರದ ಮೇಲೆ ಈಗ ಸದ್ಯ ವಿಠಲ್ನ ತೀವ್ರ ವಿಚಾರಣೆ ನಡೀತಾ ಇದೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.